ನಿಮ್ಮ ವಯಸ್ಸು 30 ಆಗಿದೆಯಾ? ಹಾಗಾದರೆ ನಾನು ನಿಮಗೆ ಒಂದು ಖಾಲಿ ಮಾತಂತೂ ಹೇಳಲ್ಲ, ನಿಜ ಮಾತೇ ಹೇಳ್ತೀನಿ. ಕೆಲವು ಸತ್ಯ ಕೇಳಲು ತುಂಬ ಕಷ್ಟ ಆಗ್ಬೋದು, ಆದರೆ ಇದು ಹೇಳಲೇಬೇಕು. ಹೇಳದೇ ಇದ್ದರೆ ಗೊತ್ತಾಗೋದಿಲ್ಲ, ಅರ್ಥನೂ ಆಗಲ್ಲ. 30 ಅನ್ನೋದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಅಪರ್ಚುನಿಟಿ ವಿಂಡೋ. ಇದನ್ನು ವೇಸ್ಟ್ ಮಾಡಿದ್ರೆ ನಂತರ ಬೇಜಾರು ಪಡೋದು ಒಂದೇ ಕೆಲಸ ಉಳಿಯುತ್ತೆ. ನೋಡಿ, 20ರ ದಶಕದಲ್ಲಿ ಏನು ಮಾಡಿದ್ರು ಒಂದು ರೀತಿ ಆಗ್ತಾ ಇತ್ತು. ಇನ್ನು ಚಿಕ್ಕವರಂತ ಎಕ್ಸ್ಕ್ಯೂಸ್ ಕೂಡ ಇರ್ತಾ ಇತ್ತು. ಆದರೆ 30 ಆದಮೇಲೆ ಆ ವಿಂಡೋ ಮುಚ್ಚಿ ಹೋಗುತ್ತೆ. ನಿಮ್ಮ ಬಾಡಿ ಬದಲಾಗೋಕ್ಕೆ ಶುರು ಆಗುತ್ತೆ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಪೇರೆಂಟ್ಸ್ ವಯಸ್ಸಾಗ್ತಾ ಇರುತ್ತೆ. ಕರಿಯರ್ನಲ್ಲಿ ಒಂದು ಡೈರೆಕ್ಷನ್ ಅಂತ ಬೇಕಾಗುತ್ತೆ. ಇದು ಸ್ಕೇರಿ ಅಲ್ಲ, ಇದು ಭಯಪಡೋಂಥದ್ದಲ್ಲ, ಇದು ರಿಯಾಲಿಟಿ. ಮತ್ತು ರಿಯಾಲಿಟಿ ಫೇಸ್ ಮಾಡಿದ್ರೆ ಮಾತ್ರ ಅದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ. 30ನ ಏಜು ಪ್ಯಾನಿಕ್ ಮಾಡಲ್ಲ. 30 ಅಂದರೆ ಪ್ಲ್ಯಾನ್ ಮಾಡಲು ಶುರು ಮಾಡಿ. ಬನ್ನಿ ನೇರವಾಗಿ ಈ 30ರಲ್ಲಿ ಕಡ್ಡಾಯವಾಗಿ ಮಾಡಲೇಬೇಕಾದಂಥ ವಿಷಯ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತಾರೆಲ್ಲ ಚಾನಲ್ಗೆ ಫಸ್ಟಾಗಿ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಡನ್. ಲೆಟ್ಸ್ ಬಿಗಿನ್ ದ ವಿಡಿಯೋ. ನಿಮ್ಮ ಕರಿಯರ್ನಲ್ಲಿ ಒಂದು ಡೈರೆಕ್ಷನ್ ಅಂತ ತಗೊಳ್ಳಿ. ಇನ್ನೂ ಏನು ಮಾಡಲಿ ಅಂತ ಕೂತಿದ್ರೆ ನೇರವಾಗಿ ಹೇಳ್ತೀನಿ ಕೇಳಿ. ಇನ್ನು ಏನು ಮಾಡಲಿ ಅಂತ ನೀವು ಕಂಫರ್ಟ್ ಝೋನಾಗಿ ಕೂತ್ಕೊಂಡಿದ್ರೆ ಆ ಒಂದು ಲಕ್ಸರಿ ನಿಮಗೆ ಅಫೋರ್ಡ್ ಆಗಲ್ಲ. ನೀವು ಏನು ಮಾಡಲಿ ಅಂತ ಕೂತ್ಕೊಂಡ್ರೆ ನೀವು ಯಾವತ್ತೂ ಏನೂ ಮಾಡೋಕ್ಕಾಗಲ್ಲ. ನೀವು ಯಾವ ಫೀಲ್ಡ್ನಲ್ಲಿ ಸ್ಮಾರ್ಟ್ ಇದ್ದೀರಿ ಮತ್ತು ಎಕ್ಸ್ಪರ್ಟ್ ಇದ್ದೀರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಡೀಪಾಗಿ ವರ್ಕ್ ಮಾಡಿ. 1 crore ಗಳಿಸೋದು ಎಲ್ಲ ಗೊತ್ತು ಅನ್ನಲ್ಲ. ಈ 1 ಕೋಟಿ ಸಂಪಾದನೆ ಮಾಡೋರಿಗೆ ಎಲ್ಲ ಗೊತ್ತಿದೆ ಅಂತ ಯಾರೂ ಹೇಳಲ್ಲ. ಆದರೆ ಒಂದು ವಿಷಯದಲ್ಲಿ ತುಂಬ ಡೀಪಾಗಿರ್ತಾರೆ. ಹಾಗಾಗಿ ಅವರು 1 ಕೋಟಿ ಇನ್ಕಮ್ನ ಮಾಡ್ತಾರೆ. ದಿನಕ್ಕೆ 30 ನಿಮಿಷ ಬರೀ ಲರ್ನಿಂಗಿಗೆ ಟೈಮ್ ಕೊಡಿ. ಯೂಟ್ಯೂಬ್ ನೋಡ್ತೀರಿ, ರೀಲ್ಸ್ ನೋಡ್ತೀರಿ, ಆ ಸಮಯ 30 ರೂಪಾಯಿ ಕೊಟ್ಟು ಒಂದು ಬುಕ್ ಓದ್ಬೋದು, ಪಾಡ್ಕಾಸ್ಟ್ ಕೇಳ್ಬೋದು, ಆನ್ಲೈನಲ್ಲಿ ಕೋರ್ಸ್ ಮಾಡ್ಬೋದು. ಹಾಗೆ ಆಫ್ಲೈನಲ್ಲಿ ಎಕ್ಸ್ಟ್ರಾ ಸ್ಕಿಲ್ಗೋಸ್ಕರ ಅಂತೇಳಿ ಕೋರ್ಸ್ಗಳನ್ನು ತೊಗೋಬೋದು. ಬಟ್ ಅದ್ಯಾವುದು ನಾವು ಮಾಡಲ್ಲ. ನೀವು 5 ವರ್ಷ ಕನ್ಸಿಸ್ಟೆನ್ಸಿಯಿಂದ ಕಲಿತ್ರೆ ಮಾರ್ಕೆಟ್ನಲ್ಲಿ ನಿಮ್ಮ ವ್ಯಾಲ್ಯೂ 2x 3x 5x ಗಟ್ಟಲೆ ಬೆಳೆಯುತ್ತೆ. ಸೊ ಹಾಗಾಗಿ ಹೊರಗಡೆ ಇರೋ ಜನಕ್ಕೂ ನಿಮಗೂ ಅಜಗಜಾಂತರ ಡಿಫ್ರೆನ್ಸ್ ಇರುತ್ತೆ, 10x ಡಿಫ್ರೆನ್ಸ್ ಇರುತ್ತೆ. ಅವಾಗ ನೀವು ಫಾಸ್ಟಾಗಿರೋಕ್ಕೆ ಸಾಧ್ಯ. ರೈಟ್ ಜನರ ಜೊತೆ ಇರಿ, ರೈಟ್ ಪೀಪಲ್ ಜೊತೆ ಇರಿ. ನಿಮ್ಮ ಸ್ನೇಹಿತರು ನಿಮ್ಮನ್ನು ಇನ್ಸ್ಪೈರ್ ಮಾಡ್ತಾರಾ ಅಥವಾ ಡ್ರೈನ್ ಮಾಡ್ತಾರಾ? ಉತ್ತರ ಅಂತೂ ನಿಮಗೆ ಗೊತ್ತಿದೆ. ಆವ್ರೇಜ್ ಆಫ್ 5 people ಯು ಸ್ಪೆಂಡ್ ಟೈಮ್ ವಿತ್, ಅದೇ ನೀವಾಗಿರ್ತೀರಿ. ಟಾಕ್ಸಿಕ್ ಸರ್ಕಲ್ ಬಿಡಲು ಕಷ್ಟ ಆಗಂತ ಅನಿಸ್ಬೋದು, ಆದರೆ ಅದು ನಿಮ್ಮ ಫ್ಯೂಚರ್ಗಾಗಿ ನೆಸಸರಿ. ಬಿಡಲೇಬೇಕು. ಇಲ್ಲಿ ಬದಲಾಗಬೇಕು, ಬೆಳವಣಿಗೆ ಆಗಬೇಕಂತ ಹೇಳಿದ್ರೆ ಟಾಕ್ಸಿಕ್ ಪೀಪಲ್ ಬಿಡಬೇಕು. ಸ್ಮಾರ್ಟಾಗಿ ರೈಟ್ ಪೀಪಲ್ ಹುಡುಕಬೇಕು, ರೈಟ್ ಪೀಪಲ್ ಜೊತೆ ಹ್ಯಾಂಗ್ ಔಟ್ ಮಾಡಬೇಕು. ಎಲ್ತನ್ನ ಪ್ರಯಾರಿಟಿಯಾಗಿ ಇಟ್ಕೊಳ್ಳಿ. ಈಗ ಬಿಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ, ನಾಳೆ ಮಾಡ್ತೀನಿ ಅನ್ನೋದನ್ನ ಬಿಟ್ಬಿಡಿ. ಈ ಸೆಂಟೆನ್ಸು 40ರಲ್ಲಿ ಡಾಕ್ಟರ್ ಮುಂದೆ ಕೂತು ರಿಗ್ರೆಟ್ ಕೂಡ ಪಡಬೇಕಾಗತ್ತೆ. ವೀಕ್ಲಿ 4 ದಿನ ಎಕ್ಸಸೈಸ್ ಮಾಡಿ, 7 ಗಂಟೆ ನಿದ್ದೆ ಮಾಡಿ, ವರ್ಷಕ್ಕೊಮ್ಮೆ ಬಾಡಿ ಚೆಕಪ್ ಮಾಡ್ಕೊಳ್ಳಿ. ಇದು ಸಿಂಪಲ್, ಆದರೆ ಭಾಳ ಜನ ಇದನ್ನು ಮಾಡಲ್ಲ. 5 ವರ್ಷ ಪ್ಲ್ಯಾನ್ ಮಾಡಿ. 35ರಲ್ಲಿ ನೀವು ಎಲ್ಲಿರಬೇಕು ಅದು ಎಕ್ಸಾಕ್ಟ್ಲಿ ಗೊತ್ತಿದ್ರೆ ಮಾತ್ರ ಈಗ ಯಾವ ಡೈರೆಕ್ಷನಲ್ಲಿ ಹೋಗ್ಬೇಕಂತ ತಿಳಿಯುತ್ತೆ. ಪೇಪರ್ ಮೇಲೆ ಬರೆಯಿರಿ, ಫೋನ್ ವಾಲ್ಪೇಪರ್ ಮೇಲೆ ಇಡಿ, ದಿನ ನೋಡಿ. ಅದೇ ನಿಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ. ಪೇರೆಂಟ್ಸ್ ಜೊತೆ ಮಾತಾಡೋ ಜೊತೆಗೆ ಟೈಮು ಮತ್ತು ದುಡ್ಡು ಎರಡನ್ನೂ ಕೂಡ ಕೊಡಿ. ಕರಿಯರು, ಆಂಬಿಷನು, ಫ್ರೆಂಡ್ಸು ಎಲ್ಲ ಇಂಪಾರ್ಟೆಂಟು. ಆದರೆ ಪೇರೆಂಟ್ಸ್ ಇನ್ನೂ 20-30 ವರ್ಷ ಮಾತ್ರ ಇರ್ತಾರೆ. ಆ ಸಮಯ ಒಮ್ಮೆ ಹೋದರೆ ವಾಪಸ್ ಬರಲ್ಲ. ರಿಗ್ರೆಟ್ ಪಡಕ್ಕೆ ಹೋಗಬೇಡಿ. ಇವಾಗಲೇ ಈ ಕ್ಷಣನೇ ಟೈಮ್ ಕೊಡಿ, ಹಾಗೆ ದುಡ್ಡನ್ನು ಕೊಡಿ. ಇಲ್ಲಿವರೆಗೂ ಏನು ಮಾಡಬೇಕನ್ನೋದು ನೋಡಿದ್ವಿ. ಈಗ ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿರೋ 7 ಮಿಸ್ಟೇಕ್ಸ್ಗಳನ್ನ ಮಾಡೋಕ್ಕೆ ಹೋಗಬೇಡಿ. ಈ ಇಂಪಾರ್ಟೆಂಟ್ ಪಾರ್ಟ್. ಯಾವ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ನೇರವಾಗಿ ಹೇಳ್ತೀನಿ. ಕೇಳಲು ತುಂಬ ಕಷ್ಟ ಆಗ್ಬೋದು, ಆದರೆ ಇದು ನಿಮಗೆ ಗೊತ್ತಿದ್ದರೆ ಎಕ್ಸ್ಪರ್ಟ್ ಆಗಕ್ಕೆ ಸಾಧ್ಯ, ಕಲಿಯೋಕ್ಕೆ ಸಾಧ್ಯ. ಯಾವುದು ನಮಗೆ ಕಿವಿಗೆ ಇಂಪಾಗಿ ಕೇಳಿಸುತ್ತೋ ಅಲ್ಲಿ ಗ್ರೋತ್ ಇರಲ್ಲ. ಯಾವುದು ನಮಗೆ ತುಂಬ ಹಿತಕರವಾಗಿರುತ್ತೋ, ತುಂಬ ಹಿತಕರ ಅನ್ಸಲ್ವೋ ಅದು ನಮ್ಮ ಬೆಳವಣಿಗೆಗೆ ಇರುತ್ತೆ. ಹೇಳ್ತಾರಲ್ಲ, ನೇರವಾಗಿ ಮಾತಾಡೋನು ಸತ್ಯ ಮಾತಾಡಿದ್ರು ನಮಗೆ ಮುಖದ ಮೇಲೆ ಹೊಡೆದಂಗಿರುತ್ತೆ, ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಅದು ಸುಳ್ಳು ಮಾತಾಡಿದ್ರು ಸುಂದರವಾಗಿ ಕೇಳಿಸುತ್ತೆ. ಬಟ್ ಏನಂದರೆ ಅಲ್ಲಿಂದ ಗ್ರೋತ್ ಅಂತ ಏನಿರಲ್ಲ. ನಿಮ್ಮನ್ನು ಖಾಲಿ ವರ್ಡ್ಗಳಿಂದ ಹೊಗಳುತ್ತಾನೆ ಹೊರತು ಏನಿಲ್ಲ. ನಿಮ್ಮ ಮಿಸ್ಟೇಕ್ಸ್ನ ಎದುರುಗಡೆ ಮುಖಕ್ಕೆ ಹೊಡೆದಂಗೆ ಹೇಳೋನೇ ನಿಜವಾದ ಫ್ರೆಂಡು, ಅಥವಾ ಯಾರೇ ಆಗಲಿ. ಸೊ ಅವಾಗ ನೀವು ಗ್ರೋತ್ ಆಗ್ತಿದ್ದೀರಂತ ಇಂಪಾರ್ಟೆಂಟ್. ನೀವು ಮಾಡಿರೋ ಮಿಸ್ಟೇಕ್ಸು ಮುಚ್ಚಾಕ್ಬಿಟ್ಟು ಏನೇ ಮಾಡಿದ್ರು ಬೇಷ್ ಅಂತ ಹೇಳಿ ಬೇಷ್ಗಿರಿ ಕೊಡೋನು ನಿಮ್ಮನ್ನು ಸಕ್ಸಸ್ಗಾಗಲಿ ಗ್ರೋತ್ಗಾಗಲಿ ಹೆಲ್ಪ್ ಮಾಡಲ್ಲ. ನೀವು ಎಲ್ಲಿದ್ರೋ ಅಲ್ಲೇ ಇರೋಕ್ಕೆ ಪ್ಲ್ಯಾನ್ ಮಾಡ್ತಾನೆ, ಇಲ್ಲ ಅಂದರೆ ಕೆಳಗಡೆ ತುಳಿಯೋಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ನೋಡಿ ನಿಮ್ಮ ಜೀವನ ಕಂಪೇರ್ ಮಾಡ್ಕೋಬೇಡಿ. ನಿಮ್ಮ ಫ್ರೆಂಡ್ ಕಾರ್ ತಗೊಂಡ, ಹೌಸ್ ತಗೊಂಡ, ಯುರೋಪ್ ಟ್ರಿಪ್ ಮಾಡಿದ ಎಲ್ಲ ನೋಡ್ತೀರಿ, ಒಳಗೆ ಸಾಯ್ತೀರಿ. ಆದರೆ ಅವರ ಬಿಹೈಂಡ್ ದ ಸೀನ್ಸ್ ನಿಮಗೆ ಗೊತ್ತಿರಲ್ಲ. EMI ಎಷ್ಟು, ಸ್ಟ್ರೆಸ್ ಎಷ್ಟು, ಅದು ಪೋಸ್ಟ್ ಆಗಲ್ಲ. ಯಾಕಂತ ಹೇಳಿದ್ರೆ ಅವರಲ್ಲಿ ಬೆಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ಏನಿದ್ದಾವೆ, ಹ್ಯಾಪಿ ಮೂಮೆಂಟ್ಸ್ ಏನಿದ್ದಾವೆ ಅವ್ನು ಮಾತ್ರ ಶೇರ್ ಮಾಡ್ತಾರೆ. ಯಾರಾದರೂ ನನ್ನ ತಿಂಗಳು EMI ಎಷ್ಟಿದೆ, ಸಾಲ ಎಷ್ಟಿದೆ, ನನಗೆ ಖರ್ಚು ಎಷ್ಟಿದೆ ಅಂತ ಯಾರಾದರೂ ಶೇರ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಮಾಡಿದ್ರೆ ಒಬ್ಬರು ನೋಡಲ್ಲ. ಯಾಕಂದ್ರೆ ನಮ್ಮದು ಅದೇ, ಅವನದು ಅದೇ, ಅದರಲ್ಲಿ ಏನಿದೆ ಅಂತೇಳಿ ಇಗ್ನೋರ್ ಮಾಡ್ತಾರೆ. ಬಟ್ ನೋಡೋದೇನು, ನಮ್ಮ ಜೀವನದಲ್ಲಿ ಇಲ್ಲದೆ ಇರೋದು ಅವ್ನ ಜೀವನದಲ್ಲಿ ಕಂಡಾಗ ಅದನ್ನು ಫಾಲೋ ಮಾಡ್ತಾರೆ, ನೋಡ್ತಾರೆ. ಬಟ್ ಒಳಗಡೆ ಏನಂತ ಹೇಳಿದ್ರೆ ಜಲಸ್ ಫೀಲ್ ಎಲ್ಲರಿಗೂ ಹಾಗೆ ಆಗುತ್ತೆ. ಏನು ಮಾಡಿದ್ನೋ, ಎಲ್ಲಿದ ತಂದನೋ, ಯಾರು ತಲೆ ಮೇಲೆ ಇಟ್ನೋ, ಅವ್ನು ಯಾವತ್ತೋ ಸಂಪಾದನೆ ಮಾಡಿದ್ರು ಕೂಡ ಮಾತುಗಳು ಬರೋದು ಸರ್ವಸಾಮಾನ್ಯವಾಗಿ ಇವೇ ಬರ್ತವೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ನೋಡ್ತೀರ ಅದು ಯಾವುದು ರಿಯಾಲಿಟಿ ಅಲ್ಲ. ಹಾಗಾಗಿ ಯಾವುದನ್ನು ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ಯಾಲ್ರಿ ರೈಸ್ ಆದ ತಕ್ಷಣ ಖರ್ಚು ಮಾಡ್ಕೊಳಕ್ಕೆ ಹೋಗಬೇಡಿ. 30,000 ಇದ್ದಾಗ 28,000 ಖರ್ಚು, ಅದೇ 50,000 ಆದಾಗ 48,000 ಖರ್ಚು. ಸ್ಯಾಲ್ರಿ ಹೆಚ್ಚಾದಾಗ ಸೇವಿಂಗ್ಸ್ ಕೂಡ 0 ಆಗಬಾರ್ದು. ಸ್ಯಾಲ್ರಿ ಹೆಚ್ಚಾಗ್ತಾ ಇರುತ್ತೆ, ಆದರೆ ಸೇವಿಂಗ್ಸ್ ಮಾತ್ರ 0. ಇದನ್ನೇ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಕರೀತಾರೆ. ಇದು ಸ್ಲೋಲಿ, ಸೈಲೆಂಟ್ಲಿ ನಿಮ್ಮ ಫ್ಯೂಚರ್ನ ಹಾಳು ಮಾಡುತ್ತೆ.
ಬ್ಯಾಡ್ ಡೆಟ್ಸ್ ತೊಗೊಳ್ಬೇಡಿ. ಸೊ ಹಾಗಾಗಿ ಸ್ಯಾಲ್ರಿ ಬಂದ ತಕ್ಷಣ ಫಸ್ಟ್ ಸೇವಿಂಗ್ಸ್ ಮಾಡ್ಕೊಳ್ಳಿ, ಮಿಕ್ಕಿದ್ನ ಖರ್ಚು ಮಾಡ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡೋದು ಕಲೀರಿ. ಬ್ಯಾಡ್ ಡೆಟ್ಸ್ ತೊಗೋಬೇಡಿ, ಯಾರಿಂದನೂ ಸಾಲ ತೊಗೋಬೇಡಿ. ಫಾರ್ ಎಕ್ಸಾಂಪಲ್ ಪರ್ಸನಲ್ ಲೋನ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ನಲ್ಲಿ ವೆಕೇಷನ್ ಬುಕ್ ಮಾಡಬೇಡಿ. ಪರ್ಸನಲ್ ಲೋನ್ ತೊಗೊಂಡು ಹೊಸ ಐಫೋನ್ ತೊಗೊಳೋದಾಗಿರ್ಬೋದು, ಇದು ಅಸೆಟ್ ಅಲ್ಲ. ಬರೀ 24 to 36% ಇಂಟ್ರೆಸ್ಟ್ ಕೂಡ ಅದು ತಿಂತಾ ಇರುತ್ತೆ. ಗುಡ್ ಸಾಲ ಅಥವಾ ಗುಡ್ ಡೆಟ್ ಅಥವಾ ಒಳ್ಳೆ ಸಾಲ ಅಂತ ಅಂದರೆ ಹೋಮ್ ತೊಗೊಳೋದು ಅಥವಾ ಎಜುಕೇಷನ್ ಮೇಲೆ ಮಾಡೋಂಥದ್ದು, ಅದೆಲ್ಲದು ಏನಂದರೆ ರಿಟರ್ನ್ಸ್ ಬರುತ್ತೆ. ನೀವು ಹೋಮ್ ತೊಗೊಂಡ್ರು ಹೋಮ್ ಮೇಲೆ ಸಾಲ ತೊಗೋಬೋದು ಅಥವಾ ಮಾರ್ಬೋದು ಅಥವಾ ಲೀಸಿ ಕೊಡ್ಬೋದು. ಅದೆಲ್ಲ ಏನಂದರೆ ಅಸೆಟ್ ಆಗಿರುತ್ತೆ ಹೊರತು ಬ್ಯಾಡ್ ಅಸೆಟ್ ಆಗಿರಲ್ಲ. ಸೊ ಅದಕ್ಕೆ ಏನಂತ ಹೇಳ್ತಾರೆ ಅಂದರೆ ಬ್ಯಾಡ್ ಡೆಟ್ಟು ಮತ್ತು ಗುಡ್ ಡೆಟ್ ಬಗ್ಗೆ ವ್ಯತ್ಯಾಸ ಗೊತ್ತಿರಬೇಕು. ನಾನು ಏನು ತೊಗೊತೀನಿ, ಸಾಲ ಮಾಡ್ತೀನಿ, ಲೋನ್ ಮಾಡ್ತೀನಿ ಅಂದರೆ ಅದು ಯಾವ ಉದ್ದೇಶಕ್ಕೆ ಮಾಡ್ತೀನಿ ಅನ್ನೋದನ್ನ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಹಾಗಾಗಿ ದುಂದು ವೆಚ್ಚ ಮಾಡೋಕ್ಕೆ ಹೋಗಬೇಡಿ. ಕಂಫರ್ಟ್ ಝೋನಲ್ಲಿ ಕೂತ್ಕೋಬೇಡಿ. ಸೇಫ್ ಜಾಬ್ ಇದೆ, ಸ್ಯಾಲ್ರಿ ಬರ್ತಾ ಇದೆ ಅನ್ನಿಸ್ತಾ ಇದೆ ಅಲ್ವಾ? ಸೊ ಅದೇ ಮೋಸ್ಟ್ ಡೇಂಜರಸ್. ಬರ್ತದೆ, ಆಟೋಮೇಷನ್ ಬರ್ತದೆ, ಚೇಂಜಸ್ ಆಗ್ತಿದೆ, ಎಲ್ಲ ಬರ್ತಾ ಇದೆ. ChatGPT, ಕ್ಲೌಡ್, AI, ಜೆಮಿನಿ AI ಎಲ್ಲ ಬರ್ತಾ ಇದೆ. ಸೊ ಎಲ್ಲ ಬರ್ತಾ ಇರುವಾಗ ನಿಮ್ಮ ಜಾಬ್ ಇನ್ನೂ ಸೇಫ್ ಆಗಿದೆ ಅಂತ ಕೂತ್ಕೊಳೋದು ನಿಮ್ಮಂಥ ಮೂರ್ಖರು ಯಾರಿಲ್ಲ. ಅಪ್ಸ್ಕಿಲ್ ಮಾಡದಿದ್ರೆ 5 ವರ್ಷದಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ, ಇರೋ ಜಾಬು ಕಿತ್ಕೊಂಡು ಹೋಗುತ್ತೆ. ನೀವೇನಾದರೂ ಅಪ್ಡೇಟ್ ಆಗತಾ ಇದ್ದರೆ ಮಾರ್ಕೆಟಿಂದ ಔಟ್ಡೇಟ್ ಆಗೋದಂತೂ ಕಾಯಂ ಫಿಕ್ಸ್. ನೋಕಿಯಾ ಫೋನು ಕೂಡ ಈಗ ಎಲ್ಲಿದೆ, ಹುಡುಕಿದ್ರು ಕೂಡ ಸಿಗಲ್ಲ. ಆ್ಯಂಡ್ರಾಯ್ಡ್ ಕಂಪ್ನಿ ಬಂದು ಅಪ್ರೋಚ್ ಆದಾಗ ಅಪ್ಡೇಟ್ ಆಗಪ್ಪ ಆ್ಯಂಡ್ರಾಯ್ಡ್ ಬಂದಿದೆ ನಮ್ಮದು ಅಂತ ಅಂದಾಗ ನಂದು 2690 ಸಾಕಾಗಿದೆ, ಇದೇ ಹ್ಯಾಂಡ್ಸೆಟ್ ಸಾಕು ಅಂತೇಳಿ ನೋಕಿಯಾ ಕೂತ್ಕೊಂಡ. ಇವತ್ತು ನೋಕಿಯಾ ಹುಡುಕೋಕ್ಕೂ ಕೂಡ ಪಿನ್ ಕೋಡ್ ಇಲ್ದಂಗೆ ಹೋಗಿದೆ. ಸೊ ಹಾಗಾಗಿ ಅಪ್ಡೇಟ್ ಆಗ್ತಾ ಇದ್ದರೆ ಮಾತ್ರ ಮಾರ್ಕೆಟಲ್ಲಿ ಚಾಲ್ತಿಯಾಗಿರ್ತೀರ, ಇಲ್ಲ ಅಂತ ಹೇಳಿದ್ರೆ ಔಟ್ ಆಫ್ ದ ಮಾರ್ಕೆಟಲ್ಲಿ ಇರ್ತೀರ. ಇನ್ಶೂರೆನ್ಸ್ ಇಲ್ಲದೆ ಇರೋಕ್ಕೆ ಹೋಗಬೇಡಿ. ಇದು ಹೆಂಗಿದ್ದೀನಿ ಏನಾಗಲ್ಲ ಅಂತ ಅನಿಸ್ತಿದೆ ಅಲ್ವಾ? ಆದರೆ ಮೆಡಿಕಲ್ ಎಮರ್ಜೆನ್ಸಿ ಪದೇ ಬರಲ್ಲ. ಅದೇ ಬಂತು ಅಂತ ಹೇಳಿದ್ರೆ 5 ರಿಂದ 10 ಲಕ್ಷ 20 ಲಕ್ಷ ಗಟ್ಟಲೆ ಹೋಗುತ್ತೆ. ಸೊ ಹಾಗಾಗಿ ಫಾರ್ ಅನ್ ಎಕ್ಸಾಂಪಲ್, ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಇದ್ದಾರೆ, ವಯಸ್ಸಾದವರು ಇದ್ದಾರೆ, ನೀವಿದ್ದೀರಿ, ಏನಾದರೂ ಎಮರ್ಜೆನ್ಸಿ ಬಂತು ಅಂತಂದರೆ 5 ಲಕ್ಷದ ಎಮರ್ಜೆನ್ಸಿ ಬಂತು ಅಂದರೆ ಏನು ಮಾಡ್ತಾರೆ? ಇರೋ ಬರೋ ಸೇವಿಂಗ್ಸ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಒಂದು ಇನ್ಶೂರೆನ್ಸ್ ತೊಗೊಂಡಿರಿ. ಅದೇ ಮೆಡಿಕಲ್ ಎಮರ್ಜೆನ್ಸಿ ಒಂದು 5 ಲಕ್ಷ ಸೇವಿಂಗ್ಸ್ನ ಖಾಲಿ ಮಾಡಬಲ್ಲದು. ಇಂದು ನಾನು ಹೇಳ್ತಾ ಇಲ್ಲ, ಇದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತದೆ. ಸೊ ಹಾಗಾಗಿ ಒಂದು ಗುಡ್ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಿ. ಹೆಲ್ತ್ ಇಗ್ನೋರ್ ಮಾಡಬೇಡಿ. 30ರ ದಶಕದ ನೆಗ್ಲೆಕ್ಟ್ 40ರಲ್ಲಿ ಡಬಲ್ ಪ್ರೈಸ್ ಕೊಡಬೇಕಾಗುತ್ತೆ. ಡಯಾಬಿಟಿಸ್, ಥೈರಾಯ್ಡ್, BP ಇವು ಈಗ 32-33 ವರ್ಷದವರೆಗೆ ಬರ್ತಾ ಇದೆ. 500 ರೂಪಾಯಿ ಖರ್ಚು ಮಾಡಿ ಹೆಲ್ತಿ ಊಟ ತಿನ್ನೋಕ್ಕಾಗಲ್ಲ, ಆದರೆ 50,000 ಹಾಸ್ಪಿಟಲ್ ಬಿಲ್ ಇಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಹೆಲ್ತಿ ಫುಡ್ ತಿನ್ನಿ. ಹೆಲ್ತಿಯಾಗಿದ್ದಾಗೆ ಹೆಲ್ತಿಯಾಗಿರೋಕ್ಕೆ ಪ್ಲ್ಯಾನ್ ಮಾಡಿ. ಅನ್ಹೆಲ್ತಿ ಆದಮೇಲೆ ಎಷ್ಟೇ ನೀವು ಪ್ಲ್ಯಾನ್ ಮಾಡಿದ್ರು ಹೆಲ್ತಿ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ 5,000 ನೋಡೋ ಜಾಗದಲ್ಲಿ 5,000 ದಿನಸಿ ಒಳ್ಳೆಯ ಆರ್ಗ್ಯಾನಿಕ್ ಫುಡ್ಡು ಕೊಡೋ ಜಾಗದಲ್ಲಿ 50,000 5 ಲಕ್ಷ ಗಟ್ಟಲೆ ಹಾಸ್ಪಿಟ್ಲ್ ಬಿಲ್ ಇಡಬೇಕಾಗುತ್ತೆ. ಹಾಗಾಗಿ ಎಲ್ಲೇ ಹೊರಗಡೆ ಹೋದ್ರೂ ಅಥವಾ ಮನೇಲಿದ್ದರೂ ಕೂಡ ಹೆಲ್ತಿ ಲೈಫ್ ಸ್ಟೈಲಿಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾಳೆ ಮಾಡ್ತೀನಿ ಅನ್ನೋ ಒಂದು ಪ್ರೊಕಾಸ್ಟಿನೇಷನ್ ಅದನ್ನು ಬಿಟ್ಬಿಡಿ. ಆ ಒಂದು ಹ್ಯಾಬಿಟ್ ಇದ್ದರೆ ನಿಮ್ಮ ಶತ್ರು ಯಾರಲ್ಲ, ಅದೇ ಶತ್ರು. ನಿಮ್ಮನ್ನು ಸಾಯಿಸೋದು ಬೇರೆ ಯಾರಲ್ಲ, ಅದೇ ಸೇವಿಂಗ್ಸ್. ನೆಕ್ಸ್ಟ್ ಮಂತ್ ಶುರು ಮಾಡ್ತೀನಿ. ಎಕ್ಸಸೈಸ್ ಮಂಡೆಯಿಂದ ಶುರು ಮಾಡ್ತೀನಿ. ಹೊಸದು ಕಲಿಬೇಕಾದ್ರೆ ಮುಂದಿನ ವರ್ಷ ನೋಡೋಣ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ನೆಕ್ಸ್ಟ್ ಮಂತ್ ಮಾಡೋಣ ಅಂತಂದು ಪೋಸ್ಟ್ಪೋನ್ ಮಾಡಿ ಈಗ 20 ವರ್ಷ 25 ವರ್ಷ 30 ವರ್ಷ ತಳ್ಳಿಬಿಟ್ರಿ. ಸೊ ಹಾಗಾಗಿ ನಾಳೆ ಅನ್ನೋದು ಯಾರು ಕೆಲಸ ಮಾಡ್ತಾರೋ ಅವ್ರದ್ದಾಗಿರುತ್ತೆ. ಯಾರು ಕೆಲಸ ಮಾಡಲ್ಲ ಬರೀ ನಾಳೆ ಅನ್ಕೊಂಡು ಹೋಗ್ತಾರೋ ನಿಮಗೆ ಯಾವತ್ತಿಗೂ ನಾಳೆ ಆಗಿರುತ್ತೆ ಹೊರತು ಆ ನಾಳೆ ನಿಮ್ದಾಗಿರಲ್ಲ. ನಿಮ್ದಾಗಬೇಕಂದ್ರೆ ಇವತ್ತಿಂದ ಕೆಲಸ ಶುರು ಮಾಡಿ. ಪ್ರೊಕಾಸ್ಟಿನೇಷನ್ ಅನ್ನೋದನ್ನ ತಳ್ಳಾಕಿ, ಮುಂದೂಡೋದನ್ನ ತಳ್ಳಾಕಿ, ಈಗಲೇ ಕೆಲಸ ಮಾಡೋಕ್ಕೆ ಶುರು ಮಾಡಿ. ಪ್ರೊಕಾಸ್ಟಿನೇಷನ್ ಬಿಟ್ಟರೆ, ಡಿಸಿಪ್ಲಿನ್ ಆ್ಯಡ್ ಮಾಡಿದರೆ ಪ್ರತಿಯೊಬ್ಬರು ಸಕ್ಸಸ್ ಆಗೇ ಆಗ್ತಾರೆ. ನೆಕ್ಸ್ಟ್ ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ನೋಡೋದಾದರೆ, ಈಗ ಫಿನಾನ್ಷಿಯಲ್ ಪ್ಲಾನ್ ಹೇಳ್ತೀನಿ, ಸಿಂಪಲ್ ಸ್ಟೆಪ್ಸ್ ಇದೆ, ಇದನ್ನು ಫಾಲೋ ಮಾಡಿ. ಯಾರು ಬೇಕಾದರೂ ಸಕ್ಸಸ್ ಆಗ್ಬೋದು. ಹೇಗೆ ಡಿವೈಡ್ ಮಾಡಬೇಕು? ಸ್ಯಾಲ್ರಿ 50,000 ಇದ್ದರೆ ಹೀಗೆ ಡಿವೈಡ್ ಮಾಡಿ. 50% ನೀಡ್ಸ್ 25,000 ರೂಪಾಯಿ ಇಟ್ಬಿಡಿ. ಯಾವುದಕ್ಕೆ? ರೆಂಟು, ಫುಡ್ಡು, ಬಿಲ್ಸು, EMI. ಅದೇ 30% ವಾಂಟ್ಸ್, 15,000 ಎಂಟರ್ಟೈನ್ಮೆಂಟು, ಶಾಪಿಂಗು. ಸೊ ಇದಕ್ಕೆಲ್ಲ 30% ಎತ್ತಿಡಿ. ಇನ್ನು 20% ಏನು ಉಳಿಯುತ್ತೋ ಅದನ್ನು ಸೇವಿಂಗ್ಸ್ ಮಾಡಿ, ಇನ್ವೆಸ್ಟ್ ಮಾಡಿ. 10,000 ಫ್ಯೂಚರ್ಗಾಗಿ ಎತ್ತಿಡಿ. ಈ ಥರ ನೀವು ಪ್ಲಾನ್ ಮಾಡಿದಂತ ಹೇಳಿದ್ರೆ ಪ್ರತಿಯೊಬ್ಬರು ಸಕ್ಸಸ್ ಆಗ್ಬೋದು. ಬರೋಂಥ ಸ್ಯಾಲ್ರಿ ಎಲ್ಲದಕ್ಕೂ ನೀವು ಖರ್ಚು ಮಾಡೋದು ಲೈಫ್ ಸ್ಟೈಲಿಗೋಸ್ಕರ ಇಟ್ಟಂತ ಹೇಳಿದ್ರೆ ನಾಳೆ ದಿನ ಸೇವಿಂಗ್ಸ್ ಇದ್ದಾಗ ತುಂಬ ಕಷ್ಟಪಡಬೇಕಾಗತ್ತೆ. ಈ ಪ್ಲ್ಯಾನ್ನ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿರಿ, ನಿಮಗೆ ಹೆಲ್ಪ್ ಆಗ್ಬೋದು. ಸ್ಯಾಲ್ರಿ ಬಂದ ತಕ್ಷಣ ಸೇವಿಂಗ್ಸ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿ, ಉಳಿದಿದ್ದರಲ್ಲಿ ಖರ್ಚು ಮಾಡಿ. ರಿವರ್ಸ್ ಮಾಡಿದ್ರೆ ತಿಂಗಳ ಕೊನೆಗೆ ಸೇವಿಂಗ್ಸ್ ಕೂಡ 0 ಆಗುತ್ತೆ. ಎಮರ್ಜೆನ್ಸಿ ಫಂಡ್ ಮೊದಲು ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು 6 ತಿಂಗಳು ಅಥವಾ 12 ತಿಂಗಳು, ಈಗ ಲಾಕ್ಡೌನು ಆಮೇಲೆ AI ಬಂದಮೇಲೆ ಮೊದಲೆಲ್ಲ 6 ತಿಂಗಳು ಹೇಳ್ತಿದ್ರು, ಇವಾಗ 12 ತಿಂಗಳು ಕೂಡ ನೀವು ಸೇವಿಂಗ್ಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸೊ ಹಾಗಾಗಿ 12 ತಿಂಗಳು ಸೇವಿಂಗ್ಸ್ನ ಇಟ್ಟಿರಿ. ಸಪೋಸ್ ಏನಂತ ಹೇಳಿದ್ರೆ ನಿಮಗೆ ಏನೇ ಆದರೂ ಕೂಡ 2 ಲಕ್ಷ 3 ಲಕ್ಷ ಸೇವಿಂಗ್ಸ್ ಇರುತ್ತೆ. ನಿಮ್ಮ ಖರ್ಚಿನ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಇದನ್ನು ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಥವಾ ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಡಿ. ಟಚ್ ಮಾಡಕ್ಕೆ ಹೋಗಬೇಡಿ. ನಿಜವಾದ ಎಮರ್ಜೆನ್ಸಿ ಇದ್ದರೆ ಮಾತ್ರ ಟಚ್ ಮಾಡಿ. ಸೊ ಅವಾಗ ನಾಳೆ ದಿನ ಏನೇ ಎಮರ್ಜೆನ್ಸಿ ಬಂದರೂ ಅದು ನಿಮ್ಮನ್ನು ಸೇವ್ ಮಾಡುತ್ತೆ. ಇನ್ ಕೇಸ್ ಜಾಬ್ ಹೋದ್ರು ಅಥವಾ ಮನೇಲಿ ಯಾರಿಗಾರು ಹೆಲ್ತ್ ಅಪ್ಸೆಟ್ ಆದರೂ ಕೂಡ ಎಮರ್ಜೆನ್ಸಿ ಫಂಡ್ ಇಟ್ಟಿದ್ರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಹೆಲ್ತ್ ಇನ್ಸೂರೆನ್ಸ್ ಫ್ಯಾಮಿಲಿ ಆದರೂ 10 ಲಕ್ಷ ಕವರೇಜ್ ಪ್ರೀಮಿಯಂ ತೊಗೊಂಡ್ರೆ ಒಳ್ಳೆಯದು. ಅದೇ ಬ್ಯಾಚುಲರ್ ಇದ್ದರೆ 5 ಲಕ್ಷ ತೊಗೊಂಡ್ರೆ ಒಳ್ಳೆಯದು. ಕಂಪನಿ ಕೂಡ ಇನ್ಸೂರೆನ್ಸ್ ಮಾತ್ರ ರಿಲೇ ಆಗಬೇಡಿ. ಜಾಬ್ ಹೋದರೆ ಅದು ಕೂಡ ಹೋಗುತ್ತೆ. ಇಂಡಿವಿಜುವಲ್ ಪಾಲಿಸಿ ತೊಗೊಳ್ಳಿ. ಫ್ಯಾಮಿಲಿ ಇದ್ದರೆ ಫ್ಯಾಮಿಲಿ ಫ್ಲೋಟರ್ ತೊಗೊಳ್ಳಿ. ಟರ್ಮ್ ಇನ್ಸೂರೆನ್ಸ್ ಇದು ಬ್ಯಾಚುಲರ್ಗೆ ತೊಗೊಳೋದು
ತೊಗೊಳೋ ಅವಶ್ಯಕತೆ ಇಲ್ಲ, ಮದುವೆ ಆದರೂ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಬ್ಯಾಚುಲರ್ ಕೂಡ ತಗೋಬಹುದು. ಬಟ್ ಏನಂದರೆ ನಿಮಗೆ ನೆಸೆಸಿಟಿ ಇದ್ರೆ ತೊಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಫ್ಯಾಮಿಲಿ ಆದರೆ ಪ್ರತಿಯೊಬ್ಬರು ಮಸ್ಟ್ ಆ್ಯಂಡ್ ಶುಡ್ 30 ಅಬೌವ್ ಯಾರಿದ್ದಾರೆ ಅವ್ರು ತೊಗೊಂಡ್ರೆ ಒಳ್ಳೆಯದು. 30ರಲ್ಲಿ 1 crore ಟರ್ಮ್ ಇನ್ಸೂರೆನ್ಸ್ ಪ್ರೀಮಿಯಮ್ನ 800 1,000 ರೂಪಾಯಿ ಪ್ರತಿ ತಿಂಗಳಂತೆ ಬಂದೇ ಬರುತ್ತೆ. ಸೊ ಹಾಗಾಗಿ ಡಿಲೇ ಮಾಡಿದ್ರೆ ಪ್ರೀಮಿಯಮ್ ಹೆಚ್ಚಾಗುತ್ತೆ. ಹೆಲ್ತ್ ಇನ್ಸೂರೆನ್ಸ್ ಬಂದರೆ, ಹೆಲ್ತ್ ಇಶ್ಯೂಸ್ ಬಂದರೆ ರಿಜೆಕ್ಟ್ ಆಗ್ತದೆ. ಸೊ ಹಿಂದೆ ತಗೊಳ್ಳಿ. ಇಂಪಾರ್ಟೆಂಟ್ ನೋಟ್, LIC ಎಂಡೌನ್ಮೆಂಟ್ ಮನಿ ಬ್ಯಾಕ್ ತೊಗೊಳ್ಬೇಡಿ. ಇನ್ಸೂರೆನ್ಸ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ, ಎರಡನ್ನೂ ಮಿಕ್ಸ್ ಮಾಡಿದ್ರೆ ಎರಡು ಸರಿಯಾಗಿ ಆಗಲ್ಲ. ಸೊ ಹಾಗಾಗಿ ಟರ್ಮ್ ಇನ್ಸೂರೆನ್ಸ್ ಅಂತ ಬಂದರೆ ಇನ್ಸೂರೆನ್ಸ್ ತೊಗೊಳ್ಳಿ, ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಇನ್ವೆಸ್ಟ್ಮೆಂಟ್ ಮಾಡಿ. ನೆಕ್ಸ್ಟ್ ಇನ್ವೆಸ್ಟ್ ಮಾಡಿ ಸಿಂಪಲ್ ಆಗಿ. SIP ಶುರು ಮಾಡಿ. 3,000 ಸಾಕು, 1,000 ಸಾಕು, 5,000 ಸಾಕು. ಲಾರ್ಜ್ ಕ್ಯಾಪ್ ಅಥವಾ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ನಲ್ಲಿ 3,000 ಅಥವಾ 5,000ದಿಂದ SIP ಶುರು ಮಾಡಿ. ಸುಮಾರು 20-25 ವರ್ಷ ಹಣತಿಗೆ ಕಾಂಪೌಂಡ್ನಲ್ಲಿ ಬೆಳೆದು ಅದು ಕ್ರೋಸ್ ಟುಗೆದರ್ ಆಗುತ್ತೆ. PPF ರಿಸ್ಕ್ ಫ್ರೀ, ಟ್ಯಾಕ್ಸ್ ಫ್ರೀ ಬಾಂಡ್ಗಳು ಇದ್ದಾವೆ. ಸೊ ಗೌರ್ಮೆಂಟ್ ಬ್ಯಾಕ್ಡ್ 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 1.5 ಲಕ್ಷ ತನಕ ಇರುತ್ತೆ. 500 ರೂಪಾಯಿ ಕಡಿಮೆ 1.5 ಲ್ಯಾಕ್ ವರ್ಷಕ್ಕೆ. ಸೊ ATC ಡಿಡಕ್ಷನ್ ಕೂಡ ಸಿಗುತ್ತೆ. 15 ವರ್ಷ ಲಾಕ್ ಇನ್ ಪೀರಿಯಡು, ಆದರೆ ರಿಟರ್ನ್ಸು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಲಾಂಗ್ ಟರ್ಮ್ಗೆ ಇದು ಪರ್ಫೆಕ್ಟ್ ಪ್ಲಾನ್ ಇದೆ. ನೆಕ್ಸ್ಟ್ NPS ರಿಟೈರ್ಮೆಂಟ್ಗಾಗಿ ತಗೋಬಹುದು. 3,000 ತಿಂಗಳಿಗಂತ NPS ಶುರು ಮಾಡಿದ್ರೆ 60ಕ್ಕೆ 1 crore ಕೂಡ ಸಿಗಬಹುದು. ಎಕ್ಸ್ಟ್ರಾ 50,000 ಟ್ಯಾಕ್ಸ್ ಡಿಡಕ್ಷನ್ ಕೂಡ. ಆಗಲೇ ಹೇಳಿದೆ, ಕೆಲವೊಬ್ರು ಇಲ್ಲಿ ತುಂಬ ಜನರು ಇರ್ತಾರೆ, ಅದು ಹೆಂಗೆ ಕೋಟಿಗಟ್ಟಲೆ ಆಗುತ್ತೆ SIP ಮಾಡಿದ್ರೆ ಅಂತ ಕೇಳೋರು. 5 ವರ್ಷ ಪ್ರತಿ ತಿಂಗಳು ನೀವು ಹಾಕೊಂತ ಹೋದ್ರೆ 25 ವರ್ಷದಂಗೆ 100% ರಿಟರ್ನ್ ಹಂಗೆ ಇಟ್ಕೊಂಡು ಕೂಡ 94 ಲಕ್ಷ ಆಗುತ್ತೆ. ಸೊ ಇದು ಕಾರ್ಪಸ್ ಅಟ್ 55. ಸೊ ಇಲ್ಲೊಂದು ಚಾರ್ಟ್ ಇದೆ, ಈ ಚಾರ್ಟ್ ಪ್ರಕಾರ ಲೆಕ್ಕ ಮಾಡಿದ್ರೆ ಅಷ್ಟು ನಿಮಗೆ ಸಿಗುತ್ತೆ ಅಟ್ ದ ಏಜ್ ಆಫ್ 55. ಇದನ್ನು ನೋಡಿ, 5,000 ಒಂದು ತಿಂಗಳು 25 ವರ್ಷ 94 ಲಕ್ಷ. ಇದು ಮ್ಯಾಜಿಕ್ ಅಲ್ಲ, ಇದು ಕಾಂಪೌಂಡಿಂಗ್. ಬೇಗ ಶುರು ಮಾಡಿದಷ್ಟು ಒಳ್ಳೆಯದು. ಟ್ಯಾಕ್ಸ್ ಸೇವ್ ಮಾಡಿ. ATCನಲ್ಲಿ 1.5 ಲ್ಯಾಕ್ಸ್ ಡಿಡಕ್ಷನ್ ಇರುತ್ತೆ. PPF ELS ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಮ್ ಇರುತ್ತೆ. ATDನಲ್ಲಿ ಹೆಲ್ತ್ ಇನ್ಸೂರೆನ್ಸ್ ಪ್ರೀಮಿಯಮ್ ಇರುತ್ತೆ. NPS ಎಕ್ಸ್ಟ್ರಾ 50,000. ಒಟ್ಟು 2 ಲಕ್ಷ ಟ್ಯಾಕ್ಸ್ ಸೇವ್ನ ಮಾಡ್ಬೋದು. ಬೇಕಾದರೆ ಹೆಚ್ಚಿನ ಮಾಹಿತಿಗೆ CA ಅಥವಾ ಟ್ಯಾಕ್ಸ್ ಕನ್ಸಲ್ಟೆಂಟ್ ಯಾರಿದ್ದಾರೋ ಅವ್ರು ಭೇಟಿ ಮಾಡಿ ಅಥವಾ ಅವ್ರ ಜೊತೆ ಮಾಹಿತಿ ತೊಗೊಳ್ಳಿ. ಇನ್ನೂ ಹೆಚ್ಚಿನದಾಗಿ ಇದ್ರ ಬಗ್ಗೆ ಮಾಹಿತಿ ನೀವು ತಿಳ್ಕೊಬೋದು. ನೆಕ್ಸ್ಟ್ ಲೈಫ್ ಸ್ಟೈಲ್ ಆ್ಯಂಡ್ ಬಾಡಿ ಆ್ಯಂಡ್ ಮೈಂಡ್. ಫಿನಾನ್ಷಿಯಲ್ ಪ್ಲಾನಿಂಗ್ ಆಯಿತು, ಆದರೆ 1 ಕೋಟಿ ಇದ್ದರೂ ಹೆಲ್ತ್ ಇಲ್ಲದಿದ್ದರೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗುತ್ತೆ. ವೀಕಲ್ಲಿ 4 ದಿನ ಮೂವ್ಮೆಂಟ್, ಜಿಮ್ ಬೇಡ, 30 ನಿಮಿಷ ವಾಕ್ ಸಾಕು. ಆದರೆ ಕೂತಿರಬೇಡಿ. ಸೆಡಿಟರಿ ಲೈಫ್ ಈಸ್ಕೊಟ್ಟು ಅರ್ಲಿ ಏಜಿಂಗ್. 7ರಿಂದ 8 ಗಂಟೆ ನಿದ್ದೆ ಸಾಕು. ನೆಗೋಷಿಯೇಟ್ ಮಾಡಬೇಡಿ. ನಿದ್ದೆ ಕಡಿಮೆ ಈಸ್ಕೊಟ್ಟು ಬ್ಯಾಡ್ ಡಿಸಿಷನ್ಸ್. ಪೂವರ್ ಹೆಲ್ತ್, ಲೋ ಪ್ರೊಡಕ್ಟಿವಿಟಿ. 4 ಗಂಟೆ ಮಾತ್ರ ಮಲಗ್ತೀನಿ ಮತ್ತೆ ಸಾಕು ಅನ್ನೋ ಮಿತ್ನ ಬಿಟ್ಬಿಡಿ. ಮೆಂಟಲ್ ಹೆಲ್ತ್ ಬಗ್ಗೆ ಮರೆಯಕ್ಕೆ ಹೋಗಬೇಡಿ. ಆಂಗ್ಸೈಟಿ, ಬರ್ನ್ಔಟ್, ಸ್ಟ್ರೆಸ್ಸು ಇದನ್ನು ಸ್ಟ್ರಾಂಗ್ ಆಗಿ ಹೈಡ್ ಮಾಡಬೇಡಿ. ಜರ್ನಲಿಂಗ್ ಮಾಡಿ, ಥೆರಪಿ ಮಾಡಿ, ಮೆಡಿಟೇಷನ್ ಮಾಡಿ, ಹೆಲ್ಪ್ ತೊಗೊಳ್ಳಿ. ಇದರಲ್ಲಿ ಮೆಂಟಲ್ ಡಯಟ್ ಬಗ್ಗೆ, ಮೆಂಟಲ್ ಹೆಲ್ತ್ ಬಗ್ಗೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ಜಿಮ್, ಯೋಗ ಅಥವಾ ಮೆಡಿಟೇಷನ್ ಏನು ಮಾಡ್ತಾ ಇದ್ರು, ವಾಕಿಂಗ್, ರನ್ನಿಂಗ್ ಏನಾಗುತ್ತೋ ಅದು ದಿನಕ್ಕೆ 45 ಮಿನಿಟ್ಸ್ ಎಕ್ಸಸೈಸ್ ಮಾಡಿ ಸಾಕು. ನೀವು ಹೆಲ್ತಿಯಾಗಿ ಇದ್ದೇ ಇರ್ತೀರ. ಫೋನ್ ಕೆಳಗಿಡಿ. ದಿನಕ್ಕೆ 2 ಗಂಟೆ ರೀಲ್ಸ್ ಇಸ್ಕೊಟ್ಟು ತಿಂಗಳಿಗೆ 60 ಗಂಟೆ ವೇಸ್ಟ್. ಆ ಸಮಯ 1,000 ಎಕ್ಸ್ಟ್ರಾ. ಒಂದು ಸ್ಕಿಲ್ ಕಲೀರಿ, ಒಂದು ಬುಕ್ ಓದಿ. ಅವಾಗ ನೀವು ಎಕ್ಸ್ಟ್ರಾ ಸ್ಕಿಲ್ ಕಲಿಯಕ್ಕೆ ಸಾಧ್ಯ. ಎಕ್ಸ್ಟ್ರಾ ಒಂದು ನಿಮ್ಮ ಕರಿಯರ್ಗೆ ಹೆಲ್ಪ್ ಆಗುತ್ತೆ. ಸರಿ, ಎಲ್ಲ ಹೇಳಿದಾಯಿತು. ಒಂದು ಕೊನೆಯ ಮಾತು, 30 ಅಂದರೆ ನಿಮ್ಮ ಜೀವನ ಮುಗಿದಿಲ್ಲ. 30 ಅಂದರೆ ಇನ್ನೇನು ಶುರು ಆಗ್ತಾಯಿದೆ ಇನ್ನಿಂಗ್ಸು. ಆದರೆ ಒಂದು ಕಂಡೀಷನ್, ಹಿಂದೆ ಶುರು ಮಾಡಿ. ನಾಳೆ ಅಂದರೆ ಅದು ಎಂದು ನಿಮ್ದಾಗಲ್ಲ. ನೀವು 50ರಲ್ಲಿ ಹೇಗಿರ್ತೀರ ಅನ್ನೋದು 30ರಲ್ಲಿ ಇಂದು ನೀವು ಯಾವ ನಿರ್ಧಾರ ತೊಗೊತೀರೋ ಅನ್ನೋದ್ರ ಮೇಲೆ ನಿಂತಿದೆ. ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿಯವರಿಗೆ ಶೇರ್ ಮಾಡಿ. ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ಕಮೆಂಟಲ್ಲಿ ಬರೀರಿ, ಇವತ್ತೇ ಶುರು ಮಾಡ್ತೀನಿ, ಇಂದಿನಿಂದನೇ ಶುರು ಮಾಡ್ತೀನಿ, ಐ ವಿಲ್ ಡೂ ಇಟ್ ರೈಟ್ ನೌ ಅಂತೇಳಿ ಕಮೆಂಟ್ ಮಾಡಿ. ಇದೇ ರೀತಿ ಕಂಟೆಂಟ್ಗಳು ಮತ್ತೆ ಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಡನ್. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆಲ್ ದ ವೆರಿ ಬೆಸ್ಟ್ ಟು ಎವ್ರಿವನ್. ಸಿ ಯು.